ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಅಂತ ಚಾನಲ್. ಶಿಕ್ಷಕರ ನೇಮಕಾತಿ ಶಿಕ್ಷಕರಿಗೆ ದೊಡ್ಡ ಶಾಕ್ ಆಗಿದೆ. ಏನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಬಂದ್ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕೂಡ 15% ಕುಸಿತ ಕೂಡ ಆಗಿದೆ. ಶಿಕ್ಷಕರ ಕೊರತೆ ಮೇನ್ ಕೂಡ ಇದೆ. ಹಾಜರಾತಿ ಇಲ್ಲದ ಶಾಲೆಗಳಿಗೆ ವಿಲೀನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಕರ ನೇಮಕಾತಿ ಇದು ಕೂಡ ಸಮಸ್ಯೆ ಆಗಿದೆ. ಬಟ್ ಬರೋಬ್ಬರಿ 70,000 to 80,000 ಇದು ಇದೆ. ಲೈಕ್ ನಿಮ್ಗೆ ಗೊತ್ತಿರೋ ಖಾಲಿ ಹುದ್ದೆಗಳು ಕೂಡ ಇದಾವೆ. ಸರ್ಕಾರ ಹೇಳೋದು 15,000 ನಾವು ಭರ್ತಿ ಮಾಡ್ತೀವಿ ಅಂತ. ಪ್ಲಸ್ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ನೀವು ನೋಡಬಹುದು 22-23ನೇ ಸಾಲಿನಲ್ಲಿ 45 ಲಕ್ಷ ಪ್ಲಸ್ ಇತ್ತು. ಅದು 25-26ನೇ ಸಾಲಿಗೆ ಬರೋಬ್ಬರಿ 38 ಲಕ್ಷ ಆಗಿದೆ. ಪ್ಲಸ್ ನಿಮಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಒಲವು ಕೂಡ ಆಗ್ತಾ ಇದ್ದಾರೆ. ಖಾಸಗಿ ಶಾಲೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಪಬ್ಲಿಕ್ ಶಾಲೆಗಳು KPS ಕೂಡ ಮಾಡಿದ್ದಾರೆ. ಎಲ್ಲ ಕೂಡ KPSಗೆ ಹೋಗ್ತಾ ಇದ್ದಾರೆ. ಹಾಗಾಗಿ 309 ಹೊಸ KPS ಶಾಲೆಗಳು ಕೂಡ ಇದಾವಂತೆ. ಅದರಲ್ಲಿ ಬರೋಬ್ಬರಿ 2.8 ಲಕ್ಷ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಇದು 45 ಲಕ್ಷ ಇದ್ರು. ಈ 45 ಲಕ್ಷದಲ್ಲೇ ಇರೋ ವಿದ್ಯಾರ್ಥಿಗಳೇ ಆಲ್ಮೋಸ್ಟ್ KPSಗೆ ಹೋದ್ರೆ ಅಲ್ಲಿ 2-3 ಲಕ್ಷ ಹೋಗ್ತಾರೆ. ಅದು ನಿಮಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಶಿಕ್ಷಕರ ನೇಮಕಾತಿ ಸಾಕಷ್ಟು ಸಮಸ್ಯೆಗಳಾಗಿದೆ. ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಕೂಡ ಮಾಡಬೇಕಾಗುತ್ತೆ. ವರ್ಷಾನುಗಟ್ಟಲೆ ಹೋಲ್ಡ್ ಮಾಡಿದ್ದಾರೆ. ಪ್ಲಸ್ ಈ ರೀತಿ ಮಾಡಿರೋ ಕಾರಣ ಶಿಕ್ಷಕ ಆಕಾಂಕ್ಷಿಗಳಿಗೆ ಗೊಂದಲ ಕೂಡ ಆಗಿದೆ. ಏನ್ ಮಾಡ್ತಾರೆ, ನಮ್ಗೆ ತೊಂದರೆ ಕೂಡ ಆಗುತ್ತಾ ಅಂತ ಹೇಳಿ ಆಕಾಂಕ್ಷಿಗಳು ಕಾಡ್ತಾ ಇದ್ದಾರೆ. ಇದರ ನಡುವೆ ವಿಲೀನ ಕೂಡ ಮಾಡ್ತಾ ಇದ್ದಾರೆ. ದಾಖಲಾತಿ ಕೂಡ ಕುಸಿತ ಆಗ್ಬೋದು. ಪ್ಲಸ್ ಏನಂದ್ರೆ LKG ಇಂದ 12ನೇ ತರಗತಿವರೆಗೂ ಕೂಡ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಲೈಕ್ KPSC ಅಲ್ಲಿ ಅದು ಉತ್ತಮ, LKG ಇಂದ 12ನೇ ತರಗತಿವರೆಗೂ. ಬಟ್ ಈಗಿರೋ ಹಾಲಿ ಶಾಲೆಗಳನ್ನ ನೀವು ಮುಚ್ತಾ ಇರೋದು ಏಕೆ? ನೀವು ಒಂದು ಸಬೂಬನ್ನ ಕೊಡ್ತಾ ಇದ್ದೀರಾ. ಏನಂದ್ರೆ ಈ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಅಂತ ನೀವೇ ಹೇಳ್ತೀರಾ. KPSC ಶಾಲೆಗೆ ಬನ್ನಿ ಅಂತ ನೀವೇ ಹೇಳ್ತೀರಾ. ನೀವೇ ಪರ್ಮಿಷನ್ ಕೊಡ್ತೀರಾ ಈ ರೀತಿ ಪ್ರೈವೇಟ್ ಶಾಲೆಗಳನ್ನ ತೆಗೆಯೋದಕ್ಕೆ. ನೀವೇ ಈ ರೀತಿ ಕೂಡ ಹೇಳಿಕೆಯನ್ನು ಕೊಡ್ತೀರಾ. ಇದು ಆಗಿದೆ. ದಾಖಲಾತಿ ಹೆಚ್ಚಳ ಬಗ್ಗೆ ಜಾಗೃತಿ ಮೂಡಿಸ್ತಾರಂತೆ ನೋಡಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಆಕಾಂಕ್ಷಿಗಳಿಗೆ ಯೂಶಲಿ ಈಗ 15,000 ಮೇಂಟೈನ್ ಮಾಡ್ತಾರೆ. ಬಟ್ ನೇಮಕಾತಿ ಶಿಕ್ಷಕರ ಸಂಖ್ಯೆ ಕೂಡ ಕುಸಿತ ಕೂಡ ಆಗುತ್ತೆ. ನೇಮಕಾತಿ ಕುಸಿತ ಆಗುತ್ತೆ. ಅದು ನಿಮಗೆ ಸಮಸ್ಯೆ ತಂದೊಡುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.